ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ತೇಪೆ ಹಚ್ಚುವಂತ ಕೆಲಸ ಮಾಡಿದ್ರು ಕೂಡ ಅಲ್ಲಲ್ಲಿ ಗುಂಡಿಗಳನ್ನ ಮುಚ್ಚುವಂತ ವಿಚಾರವಾಗಿ ಒಂದು ಕಡೆ ಜಿಬಿಎ ಕೂಡ ವಿಫಲವಾಗಿ ಹೋಗಿರುವಂತದ್ದು. ಇನ್ನ ಜಲ್ಲಿಕಲ್ಲಿನ ಸಮಸ್ಯೆ ಅಕ್ಕಪಕ್ಕದ ಅಂಗಡಿಯವರಿಗೂ ಕೂಡ ತಾಗ್ತಾ ಇದೆ. ಜಿಡಿತಾ ಇರುವಂತಹ ಜಲ್ಲಿಕಲ್ಲಿನಿಂದ ಅಕ್ಕಪಕ್ಕದ ಅಂಗಡಿಯವರು ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಿನ ರಿಪೋರ್ಟ್ ಹೀಗಿದೆ ನೋಡಿ. ಒಂದ್ ಕಡೆ ಮೆಟ್ರೋ ದರದ ಗುದ್ದಾಟ ನಡೀತಾ ಇದೆ. ಕೇಂದ್ರ ರಾಜ್ಯದ ಮೇಲೆ, ರಾಜ್ಯ ಕೇಂದ್ರದ ಮೇಲೆ ಬ್ಲೇಮ್ ಗೇಮ್ ಮಾಡ್ತಾನೆ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಉದಾಹರಣೆಗೆ ಬನ್ನರ್ಘಟ್ಟ ರಸ್ತೆಯಲ್ಲಿರುವಂತಹ ಬಿಳೇಕಳ್ಳಿ ಬಳಿ ಇದ್ದೀವಿ. ಬಿಳೇಕಳ್ಳಿಯಲ್ಲಿ ರಸ್ತೆನೋ ಗುಂಡಿನೋ ಅಂತ ಒಂದ್ಸತಿ ಕನ್ಫ್ಯೂಷನ್ ಆಗುತ್ತೆ. ನಿಧಾನವಾಗಿ ತುಂಬ ಪೇಷನ್ಸಿಂದ ರಸ್ತೆಯಲ್ಲಿ ಓಡಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಒಂದು ಕಡೆ ರಸ್ತೆ ಗುಂಡಿಯಿಂದ ವಾಹನ ಸವಾರರು ಪರದಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದೇ ರಸ್ತೆ ಗುಂಡಿ ಇಲ್ಲಿರುವಂಥ ಮಳಿಗೆಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಂದರೆ ತ್ಯಾಪೆ ಕೆಲಸವನ್ನು ಮಾಡುವಂತಹ BBMP ಅಂದರೆ ಈಗಿರುವಂತಹ ಗ್ರೇಟರ್ ಬೆಂಗಳೂರು ಅವರು ಈ ಜಲ್ಲಿಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಆ ಜಲ್ಲಿಕಲ್ಲುಗಳು ಹೊಡೆದು ಗ್ಲಾಸ್ ಶೋರೂಮ್ನ ಗ್ಲಾಸ್ ಹೊಡೆದಿರುವಂತಹ ಪ್ರಕರಣಗಳು ಕೂಡ ಆಗ್ತಾ ಇದೆ. ಅಂದರೆ ಉದಾಹರಣೆಗೆ ರಸ್ತೆ ಗುಂಡಿ ಇದೆ, ತ್ಯಾಪೆ ಹಾಕಿದ್ದಾರೆ, ಕಲ್ಲುಗಳಿದೆ ಚಿಕ್ಕದು, ದೊಡ್ಡ ವೆಹಿಕಲ್ ಅಂದರೆ ಬಸ್ಗಳು, ಲಾರಿಗಳೆಲ್ಲ ಬರುವಂತಹ ಸಂದರ್ಭದಲ್ಲಿ ಅದು ನೇರವಾಗಿ ಹೋಗಿ ಗ್ಲಾಸಿಗೆ ಬಡಿತಾ ಇದೆ. ಹೀಗಾಗಿ ಗ್ಲಾಸ್ಗಳು ಕೂಡ ಕ್ರ್ಯಾಕ್ ಬಿಡ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಮಳಿಗೆಯಲ್ಲಿ ಸರಿಸುಮಾರು ಗ್ಲಾಸು 2 ಸತಿ ಹೊಡೆದೋಗಿದೆ. ಹೀಗಾಗಿ ಅವರು ಪಾಪ 40,000ರಿಂದ 60,000ವರೆಗೂ ಖರ್ಚು ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಳಗಿರುವಂತಹ ಸಿಬ್ಬಂದಿಗಳು ಒಳಗೆ ಕೂತ್ಕೊಳ್ಬೇಕು. ಗ್ಲಾಸನ್ನ ಓಪನ್ ಮಾಡಿದ್ರೆ ಅವರಿಗೆ ಹೊರಗೆ ಅಂದರೆ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಈ ಧೂಳಿನ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಒಂದು ಕಡೆ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಕೈಕಾಲು ಮುರ್ಕೊಂಡ್ರೆ, ಮತ್ತೊಂದು ಕಡೆ ಇಲ್ಲಿರುವಂತಹ ಮಳಿಗೆಗಳು ಯಾವುದೆಲ್ಲ ಗ್ಲಾಸನ್ನ ಹಾಕ್ಕೊಂಡಿದೆ ಅವರು ಕೂಡ ಇವತ್ತು ತೊಂದರೆಗೆ ಸಿಲ್ಕೊಂಡಿದ್ದಾರೆ. ಸಾವಿರಾರು ರೂಪಾಯಿಯನ್ನು ಜಸ್ಟ್ GBA ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ, ಅವರ ಬೇಜವಾಬ್ದಾರಿತನಕ್ಕೆ ಖರ್ಚು ಮಾಡುವಂತಹ ಪರಿಸ್ಥಿತಿಗೆ ಅವರೆಲ್ಲರೂ ಕೂಡ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ತೇಪೆ ಹಚ್ಚುವಂತ ಕೆಲಸ ಮಾಡಿದ್ರು ಕೂಡ ಅಲ್ಲಲ್ಲಿ ಗುಂಡಿಗಳನ್ನ ಮುಚ್ಚುವಂತ ವಿಚಾರವಾಗಿ ಒಂದು ಕಡೆ ಜಿಬಿಎ ಕೂಡ ವಿಫಲವಾಗಿ ಹೋಗಿರುವಂತದ್ದು. ಇನ್ನ ಜಲ್ಲಿಕಲ್ಲಿನ ಸಮಸ್ಯೆ ಅಕ್ಕಪಕ್ಕದ ಅಂಗಡಿಯವರಿಗೂ ಕೂಡ ತಾಗ್ತಾ ಇದೆ. ಜಿಡಿತಾ ಇರುವಂತಹ ಜಲ್ಲಿಕಲ್ಲಿನಿಂದ ಅಕ್ಕಪಕ್ಕದ ಅಂಗಡಿಯವರು ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಿನ ರಿಪೋರ್ಟ್ ಹೀಗಿದೆ ನೋಡಿ. ಒಂದ್ ಕಡೆ ಮೆಟ್ರೋ ದರದ ಗುದ್ದಾಟ ನಡೀತಾ ಇದೆ. ಕೇಂದ್ರ ರಾಜ್ಯದ ಮೇಲೆ, ರಾಜ್ಯ ಕೇಂದ್ರದ ಮೇಲೆ ಬ್ಲೇಮ್ ಗೇಮ್ ಮಾಡ್ತಾನೆ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಉದಾಹರಣೆಗೆ ಬನ್ನರ್ಘಟ್ಟ ರಸ್ತೆಯಲ್ಲಿರುವಂತಹ ಬಿಳೇಕಳ್ಳಿ ಬಳಿ ಇದ್ದೀವಿ. ಬಿಳೇಕಳ್ಳಿಯಲ್ಲಿ ರಸ್ತೆನೋ ಗುಂಡಿನೋ ಅಂತ ಒಂದ್ಸತಿ ಕನ್ಫ್ಯೂಷನ್ ಆಗುತ್ತೆ. ನಿಧಾನವಾಗಿ ತುಂಬ ಪೇಷನ್ಸಿಂದ ರಸ್ತೆಯಲ್ಲಿ ಓಡಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಒಂದು ಕಡೆ ರಸ್ತೆ ಗುಂಡಿಯಿಂದ ವಾಹನ ಸವಾರರು ಪರದಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದೇ ರಸ್ತೆ ಗುಂಡಿ ಇಲ್ಲಿರುವಂಥ ಮಳಿಗೆಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಂದರೆ ತ್ಯಾಪೆ ಕೆಲಸವನ್ನು ಮಾಡುವಂತಹ BBMP ಅಂದರೆ ಈಗಿರುವಂತಹ ಗ್ರೇಟರ್ ಬೆಂಗಳೂರು ಅವರು ಈ ಜಲ್ಲಿಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಆ ಜಲ್ಲಿಕಲ್ಲುಗಳು ಹೊಡೆದು ಗ್ಲಾಸ್ ಶೋರೂಮ್ನ ಗ್ಲಾಸ್ ಹೊಡೆದಿರುವಂತಹ ಪ್ರಕರಣಗಳು ಕೂಡ ಆಗ್ತಾ ಇದೆ. ಅಂದರೆ ಉದಾಹರಣೆಗೆ ರಸ್ತೆ ಗುಂಡಿ ಇದೆ, ತ್ಯಾಪೆ ಹಾಕಿದ್ದಾರೆ, ಕಲ್ಲುಗಳಿದೆ ಚಿಕ್ಕದು, ದೊಡ್ಡ ವೆಹಿಕಲ್ ಅಂದರೆ ಬಸ್ಗಳು, ಲಾರಿಗಳೆಲ್ಲ ಬರುವಂತಹ ಸಂದರ್ಭದಲ್ಲಿ ಅದು ನೇರವಾಗಿ ಹೋಗಿ ಗ್ಲಾಸಿಗೆ ಬಡಿತಾ ಇದೆ. ಹೀಗಾಗಿ ಗ್ಲಾಸ್ಗಳು ಕೂಡ ಕ್ರ್ಯಾಕ್ ಬಿಡ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಮಳಿಗೆಯಲ್ಲಿ ಸರಿಸುಮಾರು ಗ್ಲಾಸು 2 ಸತಿ ಹೊಡೆದೋಗಿದೆ. ಹೀಗಾಗಿ ಅವರು ಪಾಪ 40,000ರಿಂದ 60,000ವರೆಗೂ ಖರ್ಚು ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಳಗಿರುವಂತಹ ಸಿಬ್ಬಂದಿಗಳು ಒಳಗೆ ಕೂತ್ಕೊಳ್ಬೇಕು. ಗ್ಲಾಸನ್ನ ಓಪನ್ ಮಾಡಿದ್ರೆ ಅವರಿಗೆ ಹೊರಗೆ ಅಂದರೆ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಈ ಧೂಳಿನ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಒಂದು ಕಡೆ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಕೈಕಾಲು ಮುರ್ಕೊಂಡ್ರೆ, ಮತ್ತೊಂದು ಕಡೆ ಇಲ್ಲಿರುವಂತಹ ಮಳಿಗೆಗಳು ಯಾವುದೆಲ್ಲ ಗ್ಲಾಸನ್ನ ಹಾಕ್ಕೊಂಡಿದೆ ಅವರು ಕೂಡ ಇವತ್ತು ತೊಂದರೆಗೆ ಸಿಲ್ಕೊಂಡಿದ್ದಾರೆ. ಸಾವಿರಾರು ರೂಪಾಯಿಯನ್ನು ಜಸ್ಟ್ GBA ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ, ಅವರ ಬೇಜವಾಬ್ದಾರಿತನಕ್ಕೆ ಖರ್ಚು ಮಾಡುವಂತಹ ಪರಿಸ್ಥಿತಿಗೆ ಅವರೆಲ್ಲರೂ ಕೂಡ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ತೇಪೆ ಹಚ್ಚುವಂತ ಕೆಲಸ ಮಾಡಿದ್ರು ಕೂಡ ಅಲ್ಲಲ್ಲಿ ಗುಂಡಿಗಳನ್ನ ಮುಚ್ಚುವಂತ ವಿಚಾರವಾಗಿ ಒಂದು ಕಡೆ ಜಿಬಿಎ ಕೂಡ ವಿಫಲವಾಗಿ ಹೋಗಿರುವಂತದ್ದು. ಇನ್ನ ಜಲ್ಲಿಕಲ್ಲಿನ ಸಮಸ್ಯೆ ಅಕ್ಕಪಕ್ಕದ ಅಂಗಡಿಯವರಿಗೂ ಕೂಡ ತಾಗ್ತಾ ಇದೆ. ಜಿಡಿತಾ ಇರುವಂತಹ ಜಲ್ಲಿಕಲ್ಲಿನಿಂದ ಅಕ್ಕಪಕ್ಕದ ಅಂಗಡಿಯವರು ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಿನ ರಿಪೋರ್ಟ್ ಹೀಗಿದೆ ನೋಡಿ. ಒಂದ್ ಕಡೆ ಮೆಟ್ರೋ ದರದ ಗುದ್ದಾಟ ನಡೀತಾ ಇದೆ. ಕೇಂದ್ರ ರಾಜ್ಯದ ಮೇಲೆ, ರಾಜ್ಯ ಕೇಂದ್ರದ ಮೇಲೆ ಬ್ಲೇಮ್ ಗೇಮ್ ಮಾಡ್ತಾನೆ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಉದಾಹರಣೆಗೆ
ಬನ್ನರ್ಘಟ್ಟ ರಸ್ತೆಯಲ್ಲಿರುವಂತಹ ಬಿಳೇಕಳ್ಳಿ ಬಳಿ ಇದ್ದೀವಿ. ಬಿಳೇಕಳ್ಳಿಯಲ್ಲಿ ರಸ್ತೆನೋ ಗುಂಡಿನೋ ಅಂತ ಒಂದ್ಸತಿ ಕನ್ಫ್ಯೂಷನ್ ಆಗುತ್ತೆ. ನಿಧಾನವಾಗಿ ತುಂಬ ಪೇಷನ್ಸಿಂದ ರಸ್ತೆಯಲ್ಲಿ ಓಡಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಒಂದು ಕಡೆ ರಸ್ತೆ ಗುಂಡಿಯಿಂದ ವಾಹನ ಸವಾರರು ಪರದಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದೇ ರಸ್ತೆ ಗುಂಡಿ ಇಲ್ಲಿರುವಂಥ ಮಳಿಗೆಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಂದರೆ ತ್ಯಾಪೆ ಕೆಲಸವನ್ನು ಮಾಡುವಂತಹ BBMP ಅಂದರೆ ಈಗಿರುವಂತಹ ಗ್ರೇಟರ್ ಬೆಂಗಳೂರು ಅವರು ಈ ಜಲ್ಲಿಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಆ ಜಲ್ಲಿಕಲ್ಲುಗಳು ಹೊಡೆದು ಶೋರೂಮ್ನ ಗ್ಲಾಸ್ ಹೊಡೆದಿರುವಂತಹ ಪ್ರಕರಣಗಳು ಕೂಡ ಆಗ್ತಾ ಇದೆ. ಅಂದರೆ ಉದಾಹರಣೆಗೆ ರಸ್ತೆ ಗುಂಡಿ ಇದೆ, ತ್ಯಾಪೆ ಹಾಕಿದ್ದಾರೆ, ಕಲ್ಲುಗಳಿದೆ ಚಿಕ್ಕದು, ದೊಡ್ಡ ವೆಹಿಕಲ್ ಅಂದರೆ ಬಸ್ಗಳು ಲಾರಿಗಳೆಲ್ಲ ಬರುವಂತಹ ಸಂದರ್ಭದಲ್ಲಿ ಅದು ನೇರವಾಗಿ ಹೋಗಿ ಗ್ಲಾಸಿಗೆ ಬಡಿತಾ ಇದೆ. ಹೀಗಾಗಿ ಗ್ಲಾಸ್ಗಳು ಕೂಡ ಕ್ರ್ಯಾಕ್ ಬಿಡ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಮಳಿಗೆಯಲ್ಲಿ ಸರಿಸುಮಾರು ಗ್ಲಾಸು 2 ಸತಿ ಹೊಡೆದೋಗಿದೆ. ಹೀಗಾಗಿ ಅವರು ಪಾಪ 40,000ರಿಂದ 60,000ವರೆಗೂ ಖರ್ಚು ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಳಗಿರುವಂತಹ ಸಿಬ್ಬಂದಿಗಳು ಒಳಗೆ ಕೂತ್ಕೊಳ್ಬೇಕು, ಗ್ಲಾಸನ್ನ ಓಪನ್ ಮಾಡಿದ್ರೆ ಅವರಿಗೆ ಹೊರಗೆ ಅಂದರೆ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಈ ಧೂಳಿನ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಒಂದು ಕಡೆ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಕೈಕಾಲು ಮುರ್ಕೊಂಡ್ರೆ, ಮತ್ತೊಂದು ಕಡೆ ಇಲ್ಲಿರುವಂತಹ ಮಳಿಗೆಗಳು ಯಾವುದೆಲ್ಲ ಗ್ಲಾಸನ್ನ ಹಾಕ್ಕೊಂಡಿದೆ ಅವರು ಕೂಡ ಇವತ್ತು ತೊಂದರೆಗೆ ಸಿಲ್ಕೊಂಡಿದ್ದಾರೆ. ಸಾವಿರಾರು ರೂಪಾಯಿಯನ್ನು ಜಸ್ಟ್ GBA ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ, ಅವರ ಬೇಜವಾಬ್ದಾರಿತನಕ್ಕೆ ಖರ್ಚು ಮಾಡುವಂತಹ ಪರಿಸ್ಥಿತಿಗೆ ಅವರೆಲ್ಲರೂ ಕೂಡ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ತೇಪೆ ಹಚ್ಚುವಂತ ಕೆಲಸ ಮಾಡಿದ್ರು ಕೂಡ ಅಲ್ಲಲ್ಲಿ ಗುಂಡಿಗಳನ್ನ ಮುಚ್ಚುವಂತ ವಿಚಾರವಾಗಿ ಒಂದು ಕಡೆ GBA ಕೂಡ ವಿಫಲವಾಗಿ ಹೋಗಿರುವಂತದ್ದು. ಇನ್ನ ಜಲ್ಲಿಕಲ್ಲಿನ ಸಮಸ್ಯೆ ಅಕ್ಕಪಕ್ಕದ ಅಂಗಡಿಯವರಿಗೂ ಕೂಡ ತಾಗ್ತಾ ಇದೆ. ಸಿಡಿತಾ ಇರುವಂತಹ ಜಲ್ಲಿಕಲ್ಲಿನಿಂದ ಅಕ್ಕಪಕ್ಕದ ಅಂಗಡಿಯವರು ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಿನ ರಿಪೋರ್ಟ್ ಹೀಗಿದೆ ನೋಡಿ. ಒಂದ್ ಕಡೆ ಮೆಟ್ರೋ ದರದ ಗುದ್ದಾಟ ನಡೀತಾ ಇದೆ. ಕೇಂದ್ರ ರಾಜ್ಯ ಕೇಂದ್ರದ ಮೇಲೆ ಬ್ಲೇಮ್ ಗೇಮ್ ಮಾಡ್ತಾನೆ ಇದ್ದಾರೆ. ಆದರೆ ಮತ್ತೊಂದು ಕಡೆ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಉದಾಹರಣೆಗೆ ಬನ್ನರ್ಘಟ್ಟ ರಸ್ತೆಯಲ್ಲಿರುವಂತಹ ಬಿಳೇಕಳ್ಳಿ ಬಳಿ ಇದ್ದೀವಿ. ಬಿಳೇಕಳ್ಳಿಯಲ್ಲಿ ರಸ್ತೆನೋ ಗುಂಡಿನೋ ಅಂತ ಒಂದ್ಸತಿ ಕನ್ಫ್ಯೂಷನ್ ಆಗುತ್ತೆ. ನಿಧಾನವಾಗಿ ತುಂಬ ಪೇಷನ್ಸಿಂದ ರಸ್ತೆಯಲ್ಲಿ ಓಡಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಒಂದು ಕಡೆ ರಸ್ತೆ ಗುಂಡಿಯಿಂದ ವಾಹನ ಸವಾರರು ಪರದಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದೇ ರಸ್ತೆ ಗುಂಡಿ ಇಲ್ಲಿರುವಂಥ ಮಳಿಗೆಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಂದರೆ ತ್ಯಾಪೆ ಕೆಲಸವನ್ನು ಮಾಡುವಂತಹ BBMP ಅಂದರೆ ಈಗಿರುವಂತಹ ಗ್ರೇಟರ್ ಬೆಂಗಳೂರು ಅವರು ಈ ಜಲ್ಲಿಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಆ ಜಲ್ಲಿಕಲ್ಲುಗಳು ಹೊಡೆದು ಶೋರೂಮ್ನ ಗ್ಲಾಸ್ ಹೊಡೆದಿರುವಂತಹ ಪ್ರಕರಣಗಳು ಕೂಡ ಆಗ್ತಾ ಇದೆ. ಅಂದರೆ ಉದಾಹರಣೆಗೆ ರಸ್ತೆ ಗುಂಡಿ ಇದೆ, ತ್ಯಾಪೆ ಹಾಕಿದ್ದಾರೆ, ಕಲ್ಲುಗಳಿದೆ ಚಿಕ್ಕದು, ದೊಡ್ಡ ವೆಹಿಕಲ್ ಅಂದರೆ ಬಸ್ಗಳು ಲಾರಿಗಳೆಲ್ಲ ಬರುವಂತಹ ಸಂದರ್ಭದಲ್ಲಿ ಅದು ನೇರವಾಗಿ ಹೋಗಿ ಗ್ಲಾಸಿಗೆ ಬಡಿತಾ ಇದೆ. ಹೀಗಾಗಿ ಗ್ಲಾಸ್ಗಳು ಕೂಡ ಕ್ರ್ಯಾಕ್ ಬಿಡ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಮಳಿಗೆಯಲ್ಲಿ ಸರಿಸುಮಾರು ಗ್ಲಾಸು 2 ಸತಿ ಹೊಡೆದೋಗಿದೆ. ಹೀಗಾಗಿ ಅವರು ಪಾಪ 40,000ರಿಂದ 60,000ವರೆಗೂ ಖರ್ಚು ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಳಗಿರುವಂತಹ ಸಿಬ್ಬಂದಿಗಳು ಒಳಗೆ ಕೂತ್ಕೊಳ್ಬೇಕು, ಗ್ಲಾಸನ್ನ ಓಪನ್ ಮಾಡಿದ್ರೆ ಅವರಿಗೆ ಹೊರಗೆ ಅಂದರೆ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಈ ಧೂಳಿನ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಒಂದು ಕಡೆ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಕೈಕಾಲು ಮುರ್ಕೊಂಡ್ರೆ, ಮತ್ತೊಂದು ಕಡೆ ಇಲ್ಲಿರುವಂತಹ ಮಳಿಗೆಗಳು ಯಾವುದೆಲ್ಲ ಗ್ಲಾಸನ್ನ ಹಾಕ್ಕೊಂಡಿದೆ ಅವರು ಕೂಡ ಇವತ್ತು ತೊಂದರೆಗೆ ಸಿಲ್ಕೊಂಡಿದ್ದಾರೆ. ಸಾವಿರಾರು ರೂಪಾಯಿಯನ್ನು ಜಸ್ಟ್ GBA ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ, ಅವರ ಬೇಜವಾಬ್ದಾರಿತನಕ್ಕೆ ಖರ್ಚು ಮಾಡುವಂತಹ ಪರಿಸ್ಥಿತಿಗೆ ಅವರೆಲ್ಲರೂ ಕೂಡ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.